ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಶ್ರೀ ಗುರುಕೊಟ್ಟೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಇದೇ ತಿಂಗಳ 12ರಂದು ಅದ್ದೂರಿಯಾಗಿ ಜರುಗಲಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಪಾದಯಾತ್ರಿಗಳಿಗೆ ರಾಣೆಬೆನ್ನೂರು ತಾಲೂಕಿನ ಕೋಡ್ಯಾಲ್ ಹೊಸಪೇಟೆ ಗ್ರಾಮದ ಪೂಜಾರ ಕುಟುಂಬಸ್ಥರಿಂದ ಲಘು ಉಪಹಾರ ಹಮ್ಮಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಸತತ 3ನೇ ವರ್ಷಗಳಿಂದ ಈ ಜಾತ್ರಾ ಪಾದಯಾತ್ರಿಗಳಿಗೆ ಲಘು ಉಪಹಾರ ಆಯೋಜಿಸಲಾಗುತ್ತದೆ ಎಂದು ಶ್ರೀ ಮೂಲ ದುರ್ಗಾದೇವಿ ದೇವಸ್ಥಾನದ ಧರ್ಮದರ್ಶಿಗಳಾದ ಮಂಜಪ್ಪ ಗುರುಗಳು ನಮ್ಮ ವಾಹಿನಿಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಗಳಲ್ಲಿ ಭಕ್ತರು ಶ್ರೀ ಗುರುಕೊಟ್ಟೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವರು ಇವರ ಶ್ರದ್ಧೆ ಮತ್ತು ಭಕ್ತಿಯಿಂದ ಇವರಿಗೆ ಆರೋಗ್ಯ, ಆಯುಷ್, ಅಂತಸ್ತು ನೀಡಲಿ ಎಂದು ನಮ್ಮ ವಾಹಿನಿ ಪರವಾಗಿ ಪ್ರಾರ್ಥಿಸುತ್ತೇವೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಯಾವ ತಾಲೂಕಿಂದ ಬರಕತ್ತೀರಾ? ರಾಣೆಬೆನ್ನೂರು ತಾಲೂಕು. ಹೌದಾ, ಎಷ್ಟು ಜನ ಬರಕತ್ತೀರಾ? 400 ಜನ. ಹೌದಾ, 400 ಜನ ಜೊತೆಗೆ ಬರಕತ್ತೀರಾ? ಪ್ರತಿ ವರ್ಷ ಹೋಗ್ತೀರಾ ಅಥವಾ 5 ವರ್ಷ ಹೋಗ್ತಾ ಇರೋದಾ? ಹೌದಾ, ಮತ್ತು ಮಧ್ಯಾಹ್ನ ಏನಾರ ಇಷ್ಟ ಹಾಲ್ಟ್ ಆಗೋದು ಚಾನ್ಸಸ್ ಇದ್ದರೆ ಡೈರೆಕ್ಟ್ ಕೊಟ್ಟೂರು ಹೋಗ್ತೀರಾ? ಈಗ ಸರಿ ಹೋಗತ್ತೆ ಅಂದರೆ 200 ಜನ ನಿಮ್ಮ ಜೊತೆಗಿದ್ದೀರಿ ಅಂತ, ಇನ್ನು ಮುಂದಿದ್ದೀರಾ ಅಂತ. ಹೌದಾ, ನಮಸ್ತೆ ಗುರುಗಳೇ. ಈ ಕೊಟ್ಟೂರು ಜಾತ್ರೆಗೆ ಹೊಂಟಿರೋರಿಗೆ ಎಷ್ಟು ವರ್ಷದಿಂದ ನೀವು ವ್ಯವಸ್ಥೆ ಮಾಡಕತ್ತೀರ ಗುರುಗಳೇ? ಇದು ನಡೀತಾರಾಗೈತಿ. ಮೊದಲು ಮನ ಹುಟ್ಟಿದಾಗಿಂದಲೂ ಮಾಡ್ತಾ ಇದ್ವಿ. ಒಟ್ಟಿಗೆ 15 ವರ್ಷ ಆಯಿತು. ಆದರೆ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೆ. ಈಗ ದೇವಸ್ಥಾನದಲ್ಲಿ ಏನಾಯಿತು, ನಮ್ಮದೇ ಆದ ಮೂಲ ವಿಗ್ರಹ ಸಾನ್ನಿಧ್ಯ ಮತ್ತು ಮನ ಮಾಡಿದ ಮೇಲೆ ಅಲ್ಲೊಂದು 2 ವರ್ಷ ಕೊಟ್ಟೂರು ಮೂಲ ದೇವಸ್ಥಾನದಲ್ಲಿ ಮಾಡೋದನ್ನು ನಿಲ್ಲಿಸಿದ್ವಿ. ಆದರೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆಗಿದ್ದಕ್ಕೆ ಮತ್ತೆ ಪಾದಯಾತ್ರೆ ಹೋಗ್ತಕ್ಕಂಥ ತೇರಿಗೆ, ರಥಯಾತ್ರೆಗೆ ಹೋಗ್ತಕ್ಕಂಥ ಭಕ್ತರಿಗೆ ನಮ್ಮ ಒಂದು ಕುಟುಂಬದ ಪರವಾಗಿ ಮತ್ತು ನಮ್ಮ ಮನೆತನದ ಪರವಾಗಿ ವಿಶೇಷವಾದ ಸೇವೆಯನ್ನು ಈಗ ಕಂಟಿನ್ಯೂ 3 ವರ್ಷದಿಂದ ನಡೀತಾ ಇದೆ. ಅಂದರೆ ಇವತ್ತು ಇವತ್ತು ಬೆಳಗಿಂದ ಚಾಲೂ ಮಾಡಿ ಬೆಳಗ್ಗೆ 5:30 ಚಾಲೂ ಮಾಡಿ ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಮುಗಿಸ್ತೇವೆ. ಯಾಕಂದರೆ ಬಿಸಿಲು ಹತ್ತಿದ ಮೇಲೆ ಜನ ಇರೋಲ್ಲ, ಹಾಗಾಗಿ ಬಿಸಿಲು ಹತ್ತೋದ್ರೊಳಗಡೆ ಈಗ ಅವ್ರಿಗಾಗಿ ದೋಸೆ, ಪಲ್ಯ, ಎಣ್ಣೆ ಮತ್ತು ಕೇಸರಿ ಭಾತು, ಒಂದು ಮೊಸರು ಅವಲಕ್ಕಿ. ಇದು ಆದ ನಂತರ ತಾವು ಪಾದಯಾತ್ರೆ ಮೂಲಕ ಕೊಟ್ಟೂರಿಗೆ ಹೊಂಟಿರಾ? ಯುಗಾದಿ ನಂತರ ಹೊರಡ್ತೇನೆ, ಯುಗಾದಿ ಅಮಾವಾಸ್ಯೆಗೆ ಹೋಗ್ತೇನೆ. ಈಗ ನಮ್ಮ ಪರಿವಾರದಿಂದ ನಮ್ಮ ಅಣ್ಣ ಹೋಗ್ತಾರೆ. ಅಮ್ಮ ನಮಸ್ತೆ. ಈಗ ನಿಮ್ಮ ಕುಟುಂಬದಿಂದ ಈಗ ತಿಂಡಿ ವ್ಯವಸ್ಥೆ ಮಾಡಿರಲ್ಲ, ಲಘು ಉಪಹಾರ ವ್ಯವಸ್ಥೆ ಮಾಡಿರಲ್ಲ, ಈಗ ಏನಾರ ಹರಕೆ ನಮ್ದಿತ್ತಾ ಅಥವಾ? ಹಾಂ, ಕೈಲಾಸ ಅಂತಾರಲ್ಲ, ಅಲ್ಲಿ ಮಠ ಪರಮಾತ್ಮ ಸೇವೆ ಮಾಡ್ಕೊಂತ ಹೋಗ್ಬೇಕು. ಈಗ ಇದು ಲಘು ಉಪಹಾರ ಆದ ನಂತರ ತಾವು ಪಾದಯಾತ್ರೆ ಮುಖಾಂತರ ಕೊಟ್ಟೂರಿಗೆ ಹೊಂಟಿರಾ? ಪರಮಾತ್ಮ ನಾನು ಬೇಡ ಅವ್ರು ಹೋಗಿ ಬಂದ್ರೆ ನಾನು ಹೋದಾಗಲ್ಲ. ಸರ್, ಈ ಸೇವೆ ಬೆಳಗಿಂದ ನೀವು ಬಂದು ಕೊಡಕತ್ತೀರಾ ಹೆಂಗಂತ? ಅಪ್ಪಾಜಿನ ಕೈ ಜೋಡಿಸಿ ಎಷ್ಟು ವರ್ಷದಿಂದ ನೀವು ಮಾಡಕತ್ತೀರಾ ಇದು? ಸುಮಾರು ದಿವಸದಿಂದ ಮಾಡ್ತಾ ಇದ್ದಾರೆ ಅಪ್ಪಾಜಿ ಜೊತೆ. ಆದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಇದು ಮಾಡೋದು? ಸಮಾಧಾನ, ಶಾಂತಿ ಅನಿಸ್ತದೆ. ಸೇವೆ ಇದು, ದೇವ್ರ ಸೇವೆ, ಜನರ ಸೇವೆ, ಜನರ ಸೇವೆ, ಪರರ ಸೇವೆ, ಪರಮಾತ್ಮನ ಸೇವೆ ಅಂತ ನೀವು ಅನ್ನಕತ್ತೀರ. ಥ್ಯಾಂಕ್ ಯು. ದೇವರ ಆಶೀರ್ವಾದ ರಾಜ್ಯ ಪ್ರಶಸ್ತಿ ಪಡ್ತೀರಿ, ಅದಕ್ಕೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಜ್ಯ ಪ್ರಶಸ್ತಿಗಿಂತ ಈ ಪ್ರಶಸ್ತಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇವೆ ಮಾಡೋದು ಭಾಗ್ಯ ಸಿಕ್ಕಿದೆ. ಅದು ನಮ್ಮ ಪುಣ್ಯ. ನಮ್ಮ ಗುರುಗಳ ಆಶೀರ್ವಾದದಿಂದ ಬಂದ ಭಕ್ತರನ್ನ ಸೇವೆ ಮಾಡುವ ಒಂದು ಭಾಗ್ಯ ಸಿಕ್ಕಿದೆ. ರಾಜ್ಯ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ, ಇದೇ ದೊಡ್ಡ ಪ್ರಶಸ್ತಿ ನನಗೆ. ಆ ಸೇವೆಯಿಂದ ನಮ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಂತ ನಾವು ಹೇಳ್ತೀವಿ. ಹೌದಾ? ತಂದೆ ತಾಯಿ ಕೂಡ ಇರ್ಬೇಕು. ತಾವು ಏನಾರಕ್ಕೆ ಇಷ್ಟಪಡ್ತೀರಾ ಸಂದರ್ಭದಲ್ಲಿ? ಕೂಡ 9 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 5-6 ವರ್ಷದಿಂದ ನಾನು ಪಾದಯಾತ್ರೆ ಬಿಟ್ಟಿದ್ದೀನಿ.
ಆದ್ರೂ ಕೂಡ ನಾವು ಕೊಟ್ಟೂರೇಶ್ವರಿಗೆ ಸತತವಾಗಿ ರಣಬೆನ್ನೂರಿಂದ ಬರ್ತಾರೆ. ಅವ್ರಿಗೆ ಹೋಗಿ ನಮ್ಮ ಕೈಲಾದಷ್ಟು ಏನಾರ ಸೇವೆ ನಾವು ಸುತ್ತಮುತ್ತಲಿಗೆ ಏನಿರ್ತದೆ ಅದನ್ನ ಸೇವೆ ನಾವು ಸಲ್ಲಿಸ್ತಾನೆ ಇರ್ತೀವಿ. ಕೊಟ್ಟೂರೇಶ್ವರ ನಮ್ಗೆ ತುಂಬ ಒಳ್ಳೆಯದೇ ಹೌದಾ? ಮಕ್ಕಳು ಸರಿಯಾಗಿ ಆಗಿಲ್ಲ ಬಿಡು. 18 ಮಂದಿ ಮೊಮ್ಮಕ್ಕಳು ಇವ್ರಿಗೆ 3 ನನಗೆ 15. ಅಲ್ಲಮ್ಮ ದೇವಸ್ಥಾನ ತುಂಬಾ ನಿಮ್ದೇ ಮಕ್ಕಳು ಇರ್ತಾವ ಮತ್ತೆ ಲೆಕ್ಕಕ್ಕಿಲ್ಲ. ಅದಕ್ಕೆ 15 ಅಂತ ಹೇಳಿದ್ದು. ನಮ್ಮ ಜೀವನದ ಚೇಂಜ್ ಇಲ್ಲ, ಇದೆ ನಾವು ಸಾಯ ಮಟ್ಟನೂ ಇದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಪೂಜಾರ್, ಇಲ್ಲ ಕೊಡಿಯಲ್ಲ ಹೊಸಪೇಟೆಯವರು. ಇದು ಕೊಟ್ಟೂರೇಶ್ವರ ಪಾದಯಾತ್ರೆ ಬರೋರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಡಪುರದೋಸ್ಕರ ಹಾಗೂ ಪ್ರಮುಖ ಸೇರಿ ಮಾಡಿದ್ದಾರೆ. ಹೀಗೆ ಪ್ರತಿ ವರ್ಷ ಇಲ್ಲಿ ಏನೇನು ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತಾರೆ. ಎಲ್ಲರಿಗೂ ಶ್ರೀ ಕೊಟ್ಟೂರೇಶ್ವರನ ಆಶೀರ್ವಾದ ಇರಲಿ, ಹೀಗೆ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆಮೇಲೆ ಅರುಣ್ ಕುಮಾರ್ ಅವ್ರ ಫ್ಯಾಮಿಲಿ ಅವ್ರು ಏನಾಗ್ಬೇಕು ನಿಮಗೆ? ನಮ್ಮ ಸೋದರರವರು ಹೌದಾ? ಮತ್ತು ಈ ಕಾರ್ಯ ಎಷ್ಟು ವರ್ಷದಿಂದ ತಾವು ಮಾಡಕತ್ತೀರಾ? ನನ್ನ ಹೆಸರು ಶಿವರಾಜ್ ಅಂತ, 15 ವರ್ಷ ಆಯ್ತು ಮಾಡೋದು. ಅಂದರೆ ಕೊಟ್ಟೂರು ಪಾದಯಾತ್ರಿಗಳಿಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಕತ್ತೀರಾ? ತಾವು ಕೊಟ್ಟೂರು ಪಾದಯಾತ್ರೆಗೆ ತಾವು ಹೋಗಿದ್ರಾ? ನಾವು ಸರ್ ನಾವು ವರ್ಷ 25 ವರ್ಷ ಆಯ್ತು. ಹೌದಾ? ತಾವು ಯಾವಾಗ ಹೋಗ್ತೀರಾ ಪಾದಯಾತ್ರೆಗೆ? ಸಾಯಂಕಾಲ 4 ಗಂಟೆಯಿಂದ ಹೌದಾ?